ನಮಸ್ಕಾರ. ಈ ಒಂದು ಪತ್ರಿಕಾ ದಿನಾಚರಣೆ ಹಾಗೂ ನಮ್ಮ ಲೆಕ್ಕ ಪರಿಶೋಧಕರ ದಿನಾಚರಣೆ, CA ಡೇ, ಡಾಕ್ಟರ್ಸ್ ಡೇ, GST ಡೇ, ಕ್ಯಾನ್ ಬ್ಯಾಂಕ್ ಫೌಂಡಿಂಗ್ ಡೇ ಹಾಗೂ SBI ಡೇ. ಆ ಪ್ರಯುಕ್ತ ಎಲ್ಲರಿಗೂ ಶುಭಾಶಯ. ಮತ್ತು ವಿಶೇಷತಃ ಎಲ್ಲ ಮಾಧ್ಯಮ ಮಿತ್ರರಿಗೆ ಮುಂಚಿತವಾಗಿಯೇ ಈ ಒಂದು ಪತ್ರಿಕಾ ದಿನದ ಶುಭಾಶಯ ಹೇಳಲಿಕ್ಕೆ ಬಯಸ್ತೇನೆ. ನಾನು CA SS ನಾಯಕ್, ದಕ್ಷಿಣ ಕನ್ನಡ ಜಿಲ್ಲಾ BJP ಇದರ ಆರ್ಥಿಕ ಪ್ರಕೋಷ್ಠದ ಸಂಚಾಲಕ. ನಮ್ಮೊಂದಿಗಿದ್ದಾರೆ ಶ್ರೀ G ಯೋಗೀಶ್ ಪೈ, ಇಂಜಿನಿಯರ್, ಇವರು ಸಹ ಸಂಚಾಲಕರು BJP ದಕ್ಷಿಣ ಕನ್ನಡ ಜಿಲ್ಲಾ ಆರ್ಥಿಕ ಪ್ರಕೋಷ್ಠ. ಅದೇ ರೀತಿ ಶ್ರೀಯುತ M ರಾಜೇಶ್ ರಾವ್, ಇವರು ಆರ್ಥಿಕ ಹಾಗೂ ಬ್ಯಾಂಕಿಂಗ್ ತಜ್ಞರು. ಇವರು ನಮ್ಮ BJP ಜಿಲ್ಲಾ ಆರ್ಥಿಕ ಪ್ರಕೋಷ್ಠದ ಸದಸ್ಯರು. ಶ್ರೀಯುತ ರಘುನಾಥ್ ಪೈ, ಇವರು ಕೂಡ ದಕ್ಷಿಣ ಕನ್ನಡ ಜಿಲ್ಲಾ BJP ಆರ್ಥಿಕ ಪ್ರಕೋಷ್ಠದ ಸದಸ್ಯರು. ಶ್ರೀ ವಸಂತ ಶೆಟ್ಟಿ, ಕೆನರಾ ಬ್ಯಾಂಕ್ನಲ್ಲಿ ರೀಜನಲ್ ಮ್ಯಾನೇಜರ್ ಆಗಿ ರಿಟೈರ್ಡ್ ಆಗಿದ್ದಾರೆ. ಪ್ರಸ್ತುತ ಅವರು ಬ್ಯಾಂಕಿಂಗ್ ತಜ್ಞರಾಗಿ ಅನೇಕ ಉದ್ಯಮಿಗಳಿಗೆ ಮಾರ್ಗದರ್ಶನ ಕೂಡ ನೀಡ್ತಾ ಇದ್ದಾರೆ. ಇವರು ಕೂಡ ನಮ್ಮ BJP ಆರ್ಥಿಕ ಪ್ರಕೋಷ್ಠದ ಸದಸ್ಯರು. ನಮ್ಮೊಂದಿಗಿದ್ದಾರೆ ಡಾಕ್ಟರ್ SM ಶಿವಪ್ರಕಾಶ್, ಫಾರ್ಮರ್ ಡೀನ್, ಕಾಲೇಜ್ ಆಫ್ ಫಿಷರೀಸ್, ಮಂಗಳೂರು. ಇವರು ಕೂಡ ನಮ್ಮ ಆರ್ಥಿಕ ಪ್ರಕೋಷ್ಠದ ಸದಸ್ಯರು. ಅದೇ ರೀತಿ ಶ್ರೀಯುತ M ಸುಂದರ್ ಶೆಟ್ಟಿ, ಇವರು ನಿವೃತ್ತ ಮುಖ್ಯ ಪ್ರಬಂಧಕರು, ವಿಜಯ ಬ್ಯಾಂಕ್. ಇವರು ಕೂಡ ನಮ್ಮ ಜಿಲ್ಲಾ ಆರ್ಥಿಕ ಪ್ರಕೋಷ್ಠದ ಸದಸ್ಯರು. ಇಂದು ಬಹಳ ಒಂದು ವಿಶೇಷ ದಿನ, ಅಂತಾರಾಷ್ಟ್ರೀಯ MSME ದಿನಾಚರಣೆ. ಅಂತಾರಾಷ್ಟ್ರೀಯ MSME ದಿನಾಚರಣೆ ಪ್ರಯುಕ್ತ ಇಡೀ ನಮ್ಮ ಜಗತ್ತಿನಾದ್ಯಂತ 193 ರಾಷ್ಟ್ರಗಳು ಈ ಒಂದು ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದಾರೆ. ಈ ವರ್ಷದ ಘೋಷವಾಕ್ಯ ಎಂಪವರಿಂಗ್ MSMEs ಥ್ರೂ ಇನೋವೇಷನ್ ಆ್ಯಂಡ್ ಸಸ್ಟೈನೇಬಲ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್. ಅಂದರೆ ನಾವೀನ್ಯತೆ ಮತ್ತು ಸುಸ್ಥಿರ ಕೈಗಾರಿಕಾ ಅಭಿವೃದ್ಧಿಯ ಮೂಲಕ MSMEಗಳನ್ನು ಸಬಲೀಕರಣಗೊಳಿಸುವುದು. MSME ವಲಯದಲ್ಲಿ ಏನೆಲ್ಲ ಸೌಲಭ್ಯಗಳಿವೆ, ಏನೆಲ್ಲ ಅವಕಾಶಗಳಿವೆ ಮತ್ತು ಯಾವುದೆಲ್ಲ ಸವಾಲುಗಳಿವೆ, ಅದರ ಬಗ್ಗೆ ನಾವು ಜಗತ್ತಿನಾದ್ಯಂತ ಚರ್ಚೆ ಮಾಡ್ತೇವೆ. ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಕಳೆದ 12 ವರ್ಷದ ಉಪಕ್ರಮದಲ್ಲಿ ಕೂಡ ಅನೇಕ MSMEಗಳಿಗೆ ತುಂಬ ಒತ್ತು ನೀಡಿದ್ದೇವಂತ ಹೇಳಲಿಕ್ಕೆ ಹೆಮ್ಮೆ ಆಗ್ತದೆ. ಇಂದು ಕೂಡ ನಮ್ಮ ನವದೆಹಲಿಯಲ್ಲಿ MSME ಡೇ ಅದನ್ನು ಬಹಳ ಒಂದು ಗ್ರ್ಯಾಂಡಾಗಿ ಆಚರಣೆ ಮಾಡ್ತಾ ಇದ್ದೇವೆ. ಸಂಕ್ಷಿಪ್ತವಾಗಿ ಸ್ವಲ್ಪ ಸ್ಟ್ಯಾಟಿಸ್ಟಿಕ್ಸ್ ನಾವು ಹೇಳುವುದೇನೆಂದರೆ, ಬಹಳ ಒಂದು ಈ ಏನು ಹೇಳ್ತಾರೆ, ಇನ್ಫಾರ್ಮಲ್ ಸೆಕ್ಟರ್ ಇದ್ದದ್ದು ಆದಷ್ಟು ಹೆಚ್ಚು ಉದ್ಯಮಿಗಳನ್ನು ಫಾರ್ಮಲ್ ಸೆಕ್ಟರಿಗೆ ತರುವಲ್ಲಿ ಈ ಒಂದು ನೀತಿ ನಿರೂಪಣೆ ಮಾಡಿದ್ದಾರೆ ಕೇಂದ್ರದಲ್ಲಿ ಅಂತ ಹೇಳಲಿಕ್ಕೆ ಹೆಮ್ಮೆ ಆಗ್ತದೆ. ನಮ್ಮ MSME ಇಕೋಸಿಸ್ಟಮ್ ಇರ್ಬೋದು, ಬ್ಯಾಂಕಿಂಗ್ ಇಕೋಸಿಸ್ಟಮ್ ಇರ್ಬೋದು, ಸ್ಟಾರ್ಟಪ್ ಇಕೋಸಿಸ್ಟಮ್ ಇರ್ಬೋದು, ಅದೇ ರೀತಿ ಟ್ಯಾಕ್ಸ್ ಇಕೋಸಿಸ್ಟಮ್, ಇದು ಎಲ್ಲ ನಮ್ಮ ಒಂದು MSMEಗಳಿಗೆ ಉತ್ತೇಜನ ನೀಡ್ತೇವೆ. ಹೊಸ ಉದ್ಯಮ ಪ್ರಾರಂಭ ಮಾಡಲಿಕ್ಕೆ, ಅದೇ ರೀತಿ ಆಲ್ರೆಡಿ ಉದ್ಯಮ ಇದ್ದವರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅದನ್ನು ಸ್ಕೇಲ್ ಅಪ್ ಅಂತ ಹೇಳ್ತೇವೆ, ಹೈಯರ್ ಲೆವೆಲ್, ಅದನ್ನು ಕೊಂಡೋಗಲಿಕ್ಕೆ ಕೂಡ ಅನೇಕ ಉಪಕ್ರಮಗಳನ್ನು ಮಾಡಿದ್ದಾರೆ. ಈಗ ಇತ್ತೀಚೆಗಿನ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ 8.76 ಕೋಟಿ MSMEಗಳು ನಮ್ಮ ಉದ್ಯಮ ರಿಜಿಸ್ಟ್ರೇಷನ್ ಪೋರ್ಟಲ್ಲಿ ನೋಂದಾಯಿತವಾಗಿದೆ. ಯಾಕಂದರೆ ಒಂದು MSMEಗಳಿಗೆ ಒಂದು ರೆಕಾಗ್ನಿಷನ್ ಅಂದರೆ ಉದ್ಯಮ ರಿಜಿಸ್ಟ್ರೇಷನ್ ಪೋರ್ಟಲ್, ಆನ್ಲೈನ್ ಯಾವುದೇ ಒಂದು ನಯ ಪೈಸೆ ಖರ್ಚಿಲ್ಲದೆ ರಿಜಿಸ್ಟ್ರೇಷನ್ ಮಾಡ್ಬೋದು. ಮುಂಚೆ ಎಲ್ಲ ಅದೆಲ್ಲ ಬೇರೆ ಎಲ್ಲ ಇದಿತ್ತು ಫಿಸಿಕಲ್. ಈಗ ಆನ್ಲೈನ್ ಮತ್ತು ಒಂದು ನಯ ಪೈಸೆ ಖರ್ಚಿಲ್ಲ, ಒಂದು ನಯ ಪೈಸೆ ಶುಲ್ಕ ಇಲ್ಲ, 5 ನಿಮಿಷದಲ್ಲಿ ಸೆಲ್ಫ್ ಡಿಕ್ಲರೇಷನ್ ಮೂಲಕ ರಿಜಿಸ್ಟ್ರೇಷನ್ ಮಾಡ್ಬೋದು. 39 ಕೋಟಿ ಜನರಿಗೆ ಇದು ಉದ್ಯೋಗ ನೀಡ್ತಾ ಇದೆ. ಅದೇ ರೀತಿ ಕ್ರೆಡಿಟ್ ಗ್ಯಾರಂಟಿ ಸ್ಕೀಮ್ 10 ಕೋಟಿವರೆಗೆ ಯಾವುದೇ ಭದ್ರತೆ ಇಲ್ಲದೆ ಸಾಲ ಕೊಡುವ ಉಪಕ್ರಮ. ಸ್ಟಾರ್ಟಪ್ಗಳಿಗೆ 20 ಕೋಟಿವರೆಗೆ ಯಾವುದೇ ಭದ್ರತೆ ಇಲ್ಲದೆ ಸಾಲ ಕೊಡುವ ಒಂದು ಪರಿಸರ ವ್ಯವಸ್ಥೆ. ಅದರ ಮುಖಾಂತರ 13 ಲಕ್ಷ ಕೋಟಿ ಸಾಲವನ್ನು ಇಷ್ಟುವರೆಗೆ ಕ್ರೆಡಿಟ್ ಗ್ಯಾರಂಟಿ ಸ್ಕೀಮ್ನಲ್ಲೇ ಎಕ್ಸ್ಟೆಂಡ್ ಮಾಡಿದೆ ಅಂತ ಹೇಳಲಿಕ್ಕೆ ಭಾಳ ಒಂದು ಹೆಮ್ಮೆ ಆಗ್ತದೆ. ಅದೇ ರೀತಿ 18,495 ಕೋಟಿ ಇಕ್ವಿಟಿ ಅದನ್ನು ಕೂಡ ಇನ್ಫ್ಯೂಸ್ ಮಾಡಿದ್ದಾರೆ 758 MSMEಗಳಿಗೆ. ಅದರಲ್ಲಿ ಸೆಲ್ಫ್
ರಿಲಯಂಟ್ ಇಂಡಿಯಾ ಫಂಡ್ ಅಂತ ಈ ಬಜೆಟಲ್ಲಿ ಕೂಡ ಅದಕ್ಕೆ ಮೀಸಲು ಇಟ್ಟಿದ್ದಾರೆ. ಅದೇ ರೀತಿ 8.12 ಲಕ್ಷ ಹೊಸ ಮೈಕ್ರೋ ಎಂಟರ್ಪ್ರೈಸಸ್ ಅಂದರೆ ಸೂಕ್ಷ್ಮ ಅತಿ ಸಣ್ಣ ಉದ್ಯಮಿಗಳಿಗೆ PMEGP ಪ್ರಧಾನಮಂತ್ರಿ ಅಂದರೆ PMEGP ಪ್ರೈಮ್ ಮಿನಿಸ್ಟರ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್, ಇದರ ಮೂಲಕ 50 ಲಕ್ಷದವರೆಗೆ ಯಾವುದೇ ಭದ್ರತೆ ಇಲ್ಲದೆ ಕೈಗಾರಿಕೆಗೆ, 20 ಲಕ್ಷವರೆಗೆ ಸೇವೆ ಮತ್ತು ವ್ಯಾಪಾರಕ್ಕೆ, ಅತಿ ಕಡಿಮೆ ಇದರಲ್ಲಿ ಏನು ಮಾರ್ಜಿನ್ ಮನಿ. ಸ್ಪೆಷಲ್ ಎಂಟ್ರಪ್ರನರ್ ಆದರೆ ಕೇವಲ 5%, ಜನರಲ್ ಎಂಟ್ರಪ್ರನರ್ ಆದರೆ 10%. ಸ್ಪೆಷಲ್ ಎಂಟ್ರಪ್ರನರ್ ಅಂದರೆ ಯಾರೆಲ್ಲ? ಮಹಿಳೆಯರು, SC/ST ಎಂಟ್ರಪ್ರನರ್ಸ್, OBC, ಮೈನಾರಿಟಿ, ಎಕ್ಸ್ ಸರ್ವಿಸ್ ಮ್ಯಾನ್, ಫಿಸಿಕಲಿ ಚಾಲೆಂಜ್ಡ್, ಇವರಿಗೆ ಕೇವಲ 5%. 50 ಲಕ್ಷದ ಪ್ರಾಜೆಕ್ಟ್ ಆದರೆ 5%, 2.5 ಲಕ್ಷ ಹಾಕಿದರೆ ಸಾಕು. ಉಳಿದದ್ದು ಬ್ಯಾಂಕಿನಿಂದ ಸಾಲ ಸಿಗ್ತದೆ. ಅದಲ್ಲದೆ 35%ವರೆಗೆ ರೂರಲ್ ಏರಿಯಾದಲ್ಲಿ ಮಾಡಿದರೆ ಸಬ್ಸಿಡಿ, ಅರ್ಬನ್ ಏರಿಯಾದಲ್ಲಿ ಮಾಡಿದರೆ 25%, ಜನರಲ್ ಕ್ಯಾಟಗರಿಗೆ ಅರ್ಬನ್ ಏರಿಯಾದಲ್ಲಿ ಮಾಡಿದರೆ 15%, ರೂರಲ್ ಏರಿಯಾ ಮಾಡಿದರೆ 25% ಸಬ್ಸಿಡಿ ಸಹಾಯ ಕೂಡ ಸಿಗ್ತದೆ. ಇದು ಬ್ಯಾಂಕ್ ಮುಖಾಂತರ, ಇದು ಕೂಡ ಆನ್ಲೈನ್ ಅರ್ಜಿ ಮಾಡ್ಬೋದು. ಮತ್ತು ಪಬ್ಲಿಕ್ ಪ್ರೊಕ್ಯೂರ್ಮೆಂಟ್ ಪಾಲಿಸಿ ಬಹಳ ಒಂದು ಉತ್ತಮ ಉಪಕ್ರಮ. ಈ ನಿಮ್ಮ ಕೇಂದ್ರ ಸರ್ಕಾರದ ಒಂದು ಡಿಪಾರ್ಟ್ಮೆಂಟ್, ಕೇಂದ್ರ ಸರ್ಕಾರದ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್, ಫಾರ್ ಎಕ್ಸಾಂಪಲಿಗೆ MRPL, BPCL, ಹಿಂದೂಸ್ತಾನ್ ಪೆಟ್ರೋಲಿಯಂ, ಇಲ್ಲಿ ಈ ರೀತಿ ಕೇಂದ್ರ ಸರ್ಕಾರದ ಅಧೀನ ಸಂಸ್ಥೆ ಇವರೆಲ್ಲ ಏನು ಮಾಡ್ತಾರಂತ ಹೇಳಿದರೆ, ಇವರಿಗೆ ಎಷ್ಟು ಪ್ರೊಕ್ಯೂರ್ಮೆಂಟ್ ವರ್ಷಕ್ಕೆ ಬೇಕು ಅದರ 25%ಅನ್ನು MSMEಗಳಿಗೆ ಮೀಸಲು ಆಗಿ ಇಟ್ಟಿದ್ದಾರೆ. MSMEಗಳಿಂದಲೇ ಅವರು ಪರ್ಚೇಸ್ ಮಾಡಬೇಕು. ಈ 25%ಅಲ್ಲಿ ಸಬ್ಲಿಮಿಟ್ 4% SC/ST ಎಂಟ್ರಪ್ರನರ್ ಹತ್ರವೇ ಪರ್ಚೇಸ್ ಮಾಡಬೇಕು, 3% ಮಹಿಳೆಯರ ಹತ್ರ ಪರ್ಚೇಸ್ ಮಾಡಬೇಕು. ಈ ಉಪಕ್ರಮಕ್ಕೂ ಮಾಡಿದೆ. ಜಮ್ಮು ಪೋರ್ಟಲ್ ಮುಖಾಂತರ ಅವರು ನೋಂದಾಯಿಸಿದರೆ ಅವರಿಗೆ ಅದರಲ್ಲಿ ಅವಕಾಶ ಕೂಡ ಉಂಟು. ಅದೇ ರೀತಿ PM ವಿಶ್ವಕರ್ಮ ಯೋಜನೆ 30 ಲಕ್ಷ ರಿಜಿಸ್ಟರ್ಡ್ ಆಗಿದ್ದಾರೆ. 18 ಟ್ರೇಡ್, ನಮ್ಮ ಮುಂಚಿನ ಒಂದು ಟ್ರೇಡೆಲ್ಲ ಅದು ಬಹಳ ಒಂದು ಏನು ಹೇಳ್ತಾರೆ ವಿನಾಶದ ಅಂಚಿನಲ್ಲಿರುವಾಗ ಅದನ್ನು ಉತ್ತೇಜನ ಮಾಡಲಿಕ್ಕೆ PM ವಿಶ್ವಕರ್ಮ ಯೋಜನೆ 18 ಟ್ರೇಡ್, ಅದರಲ್ಲಿ 17 ಲಕ್ಷ ಜನರಿಗೆ ಟ್ರೈನಿಂಗ್ ಮತ್ತು ಟೂಲ್ ಕಿಟ್ ಇಷ್ಟೊತ್ತಿಗೆ ಆಲ್ರೆಡಿ ಕೊಟ್ಟಿದ್ದಾರೆ. ಅದಲ್ಲದೆ ಪ್ರಥಮ ಟ್ರ್ಯಾಂಚ್ ಅದರಲ್ಲಿ 1 ಲಕ್ಷ ರೂಪಾಯಿ ಸಾಲ, ಯಾವುದೇ ಭದ್ರತೆ ಇಲ್ಲ ಮತ್ತು ಸಬ್ಸಿಡಿ ಸಹಿತ ಅವರಿಗೆ ಬೀಳೋದು ಖಾಲಿ 4% ಬಡ್ಡಿ. ಕರೆಕ್ಟ್ ಕಟ್ಟಿದರೆ ಸೆಕೆಂಡ್ ಟ್ರ್ಯಾಂಚಲ್ಲಿ ಪುನಃ 2 ಲಕ್ಷ. ಅದನ್ನು ಕೂಡ ಒಂದು ಉಪಕ್ರಮ ಮಾಡಿದ್ದಾರೆ. ಈ ಎಲ್ಲ ಉಪಕ್ರಮ ಇದಲ್ಲದೆ ಅನೇಕ PMFME ಸ್ಕೀಮ್. PMFME ಸ್ಕೀಮ್ ಅಂತ ಹೇಳಿದರೆ ಪ್ರೈಮ್ ಮಿನಿಸ್ಟರ್ಸ್ ಫಾರ್ಮಲೈಸೇಷನ್ ಆಫ್ ಮೈಕ್ರೋ ಫುಡ್ ಪ್ರೊಸೆಸಿಂಗ್ ಎಂಟರ್ಪ್ರೈಸಸ್. ಈ ಹಪ್ಪಳ, ಸಂಡಿಗೆ ಮತ್ತು ಸಣ್ಣ ಸಣ್ಣ ಚಪಾತಿ ಮಾಡೋದಿರ್ಬೋದು, ಸಣ್ಣ ಸಣ್ಣ ಬಿವರೇಜಸ್ ಇರ್ಬೋದು, ಡೈರಿ ಪ್ರಾಡಕ್ಟ್ಸ್ ಇರ್ಬೋದು. ಮುಂಚೆ ಏನಾಗ್ತದೆ, ರಸ್ತೆ ಬದಿ ಮಾರೋದು ಅಥವಾ ಹೀಗೆ ತಗೊಳ್ಳಿ ಅಂತ ಒತ್ತಾಯ ಮಾಡೋದು. ನಮಗೆ ಅದು ಗುಣಮಟ್ಟ ಸರಿ ಉಂಟಾ ಇಲ್ವಾ, ಡುಪ್ಲಿಕೇಟ್ ಒರಿಜಿನಲ್ ಕನ್ಫ್ಯೂಷನ್ ಇತ್ತು. ಈಗ ಅದನ್ನು ಫಾರ್ಮಲೈಸೇಷನ್ ಮಾಡಿ FSSAI ರಿಜಿಸ್ಟ್ರೇಷನ್ ಮುಖಾಂತರ ಮಾಡಿದರೆ ಅವರಿಗೆ 1 ಕೋಟಿವರೆಗೆ ಯಾವುದೇ ಭದ್ರತೆ ಇಲ್ಲದೆ 10% ಮಾರ್ಜಿನಲ್ಲಿ ಸಾಲ ಕೊಡುವ ಉಪಕ್ರಮ. ಅದರಲ್ಲಿ 30 ಲಕ್ಷದವರೆಗೆ ಇಕ್ವಿಪ್ಮೆಂಟ್, ಮೆಷಿನರಿ ಮತ್ತು ಅದಕ್ಕೆ ಬೇಕಾದ ಪ್ಯಾಕಿಂಗ್ ಮೆಷಿನ್ ಇರ್ಬೋದು, ಬೇರೆ ಬೇರೆ ಇಕ್ವಿಪ್ಮೆಂಟ್ ತಗೊಂಡ್ರೆ 50% ಸಬ್ಸಿಡಿ, 35% ಕೇಂದ್ರ ಸರ್ಕಾರ, 15% ರಾಜ್ಯ ಸರ್ಕಾರ, ಕರ್ನಾಟಕ ರಾಜ್ಯ, ಒಟ್ಟಿಗೆ 50% ಸಬ್ಸಿಡಿ ಕೂಡ. ಇದು ಕೂಡ ಬಹಳ ಒಂದು ಸಣ್ಣ ಸಣ್ಣ ಈ ಫುಡ್ ಪ್ರಾಡಕ್ಟ್ ಮಾಡೋ, ಚಿಕ್ಕಿ ಮಾಡೋದಿರ್ಬೋದು, ಸ್ವೀಟ್ಸ್ ಮಾಡೋದಿರ್ಬೋದು, ಬೇರೆ ಬೇರೆ ಒಳ್ಳೆ ಅಟ್ರಾಕ್ಟಿವ್ ಪ್ಯಾಕಿಂಗ್ ಮಾಡಿ ನೀವು ಸೂಪರ್ ಮಾರ್ಕೆಟಲ್ಲಿ ಇಲ್ಲೆಲ್ಲ ನೋಡ್ಬೋದು. ಅದಕ್ಕೆ ಕೂಡ ಬಹಳ ಒಂದು ಒತ್ತು ನೀಡಿದ್ದಾರೆ. ಇದಲ್ಲದೆ ಬೀದಿ ಬದಿ ವ್ಯಾಪಾರಗಳಿಗಾಯಿತು. ಮೊನ್ನೆ ನಾವು ಒಂದು ಇಲ್ಲಿ ಕಾರ್ಯಕ್ರಮ ಮಾಡಿದ್ದೇವೆ, ಇಲ್ಲೇ ಒಂದು ಪ್ರೆಸ್ ಮೀಟ್. ಅದರಲ್ಲಿ ನೀವು ನನಗೆ ಬಹಳ ಒಂದು ಎಲ್ಲ ಪ್ರೆಸ್ಸಿನವರಿಗೆ ನಾವು ತುಂಬ ಆಭಾರಿ. ಅನೆಂದರೆ ನಿಮ್ಮ ಎಲ್ಲ ಪತ್ರಿಕೆಗಳಲ್ಲಿ, ನಿಮ್ಮ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಉತ್ತಮ ಒಂದು ಪಬ್ಲಿಸಿಟಿ ನೀವು ಕೊಟ್ಟಿದ್ದೀರಿ. ಎಮರ್ಜೆನ್ಸಿ ಕ್ರೆಡಿಟ್ ಗ್ಯಾರಂಟಿ ಸ್ಕೀಮ್ ಅಂತ ಕೇಂದ್ರ ಸರ್ಕಾರ ಮುಂಚೆ ಕೋವಿಡ್ ಸಂದರ್ಭದಲ್ಲಿ ಹೇಗೆ ಒಂದು ಎಮರ್ಜೆನ್ಸಿ ಕ್ರೆಡಿಟ್ ಕೊಟ್ಟು ಉದ್ಯಮಕ್ಕೆ ಒಂದು ಸಹಕಾರ ಆಗಿದೆ, ಅದೇ ರೀತಿ ಈಗ ವೆಸ್ಟ್ ಏಷ್ಯಾ ಕ್ರೈಸಿಸ್, ಈ ಯುದ್ಧದ ಒಂದು ಯುದ್ಧದಿಂದಾಗಿ ತುಂಬ ಒಂದು ಸ್ಲೋ ಡೌನ್ ಆಗಿದೆ. ಅದಕ್ಕೆ ಯಾರದು ಜನವರಿ 1ರಿಂದ ಮಾರ್ಚ್ 31ರವರೆಗೆ
ಯಾರಿಗೆಲ್ಲ ಒಂದು ವರ್ಕಿಂಗ್ ಕ್ಯಾಪಿಟಲ್ ಲೋನ್ ಅಥವಾ ಸಿ ಅಥವಾ ಓಡಿ ಉಂಟು ಅದರ 20% ಅವರಿಗೆ ಕೇಂದ್ರ ಸರ್ಕಾರದ ಭದ್ರತಾರಹಿತ 5 ವರ್ಷಗಳ ಕಾಲ ಯಾವುದೇ ಪ್ರೊಸೆಸಿಂಗ್ ಫೀಸ್ ಇಲ್ಲದೆ ಸಾಲ ಕೊಡುವ ಉಪಕ್ರಮ. ಅದು ಕೂಡ ಬಹಳ ಒಂದು ಇದಾಗಿದೆ. ಮತ್ತು ಅನೇಕ 59 ನಿಮಿಷಗಳಲ್ಲಿ ಆನ್ಲೈನಲ್ಲಿ ಒಂದು ಇನ್ ಪ್ರಿನ್ಸಿಪಲ್ ಸಾಲ, GST ರಿಜಿಸ್ಟ್ರೇಷನ್ ಇದ್ದರೆ GST ಟರ್ನ್ ಮೇಲೆ ಸಾಲ, ಸ್ಟ್ಯಾಂಡಪ್ ಇಂಡಿಯಾ ಸ್ಕೀಮ್ ಪ್ರಕಾರ ಮಹಿಳೆಯರಿಗೆ ಕಮ್ಮಿ ಮಾರ್ಜಿನಲ್ಲಿ ಮತ್ತು SC ST ಎಂಟ್ರಪ್ರನರಿಗೆ ಕಮ್ಮಿ ಮಾರ್ಜಿನಲ್ಲಿ ಸಾಲ, ಮತ್ತು ಸ್ಟಾರ್ಟಪ್ ಇಂಡಿಯಾ DPIIT ಅಂತೇಳಿ ಉಂಟು, ಡಿಪಾರ್ಟ್ಮೆಂಟ್ ಫಾರ್ ಪ್ರಮೋಷನ್ ಆಫ್ ಇಂಡಸ್ಟ್ರಿಯಲ್ ಆ್ಯಂಡ್ ಇಂಟರ್ನಲ್ ಟ್ರೇಡ್.
ಸ್ಕೀಮ್ ನಡೀತಾ ಇದೆ. ನಮ್ಮ ದೇಶದ ಮೀನುಗಾರಿಕೆಯ ಮೀನಿನ ಉತ್ಪಾದನೆ 14 ಮಿಲಿಯನ್ ಟನ್ ಇತ್ತು ಈಗ ಒಂದು 5 ವರ್ಷದ ಕೆಳಗೆ. ಈಗ ಅದು 19.4 ಮಿಲಿಯನ್ ಟನ್ಗೆ ಏರಿ ಇಡೀ ಪ್ರಪಂಚದಲ್ಲೇ ನಾವು 2ನೇ ಸ್ಥಾನದಲ್ಲಿದ್ದೇವೆ ಮೀನು ಉತ್ಪಾದನೆಯಲ್ಲಿ, ಒಳನಾಡಿನ ಮೀನು ಉತ್ಪಾದನೆಯಲ್ಲಿ. ಇದಕ್ಕೆ ಮೂಲಭೂತವಾಗಿ ಈ ರೀತಿಯ ಸವಲತ್ತುಗಳು ಸಹಾಯಕ್ಕೆ ಬಂದವು. ಸುಮ್ಮನೆ ಔಟ್ಲೈನ್ಸ್ ತಮಗೆ ಹೇಳಬೇಕು ಅನ್ನೋದಾದರೆ ಉದ್ದೇಶ ಇದೆ, ಡಬ್ಲಿಂಗ್ ದ ಇನ್ಕಮ್ ಆಫ್ ಫಿಶರ್ಮೆನ್, ಫಿಶ್ ಫಾರ್ಮರ್ಸು, ಅವರಿಗೆ. ಆಮೇಲೆ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಟು ಫಿಶರ್ಮೆನ್, ಫಿಶ್ ಫಾರ್ಮರ್ಸ್, ಫಿಶ್ ವರ್ಕರ್ಸ್, ಫಿಶ್ ವೆಂಡರ್ಸ್, SC/ST ವುಮೆನ್, ಡಿಫರೆಂಟ್ಲಿ ಏಬಲ್ಡ್ ಪರ್ಸನ್, ಸೆಲ್ಫ್ ಹೆಲ್ಪ್ ಗ್ರೂಪ್ಸ್, ಫಿಶರೀಸ್ ಕೋಆಪರೇಟಿವ್ಸ್, ಫೆಡರೇಷನ್ಸ್, ಆಂಟ್ರಪ್ರಿನರ್ಸ್ ಮತ್ತು ಫಿಶ್ ಫಾರ್ಮರ್ಸ್ ಪ್ರೊಡ್ಯೂಸರ್ಸ್ ಆರ್ಗನೈಸೇಷನ್ಸ್ ಮತ್ತು ಕಂಪನಿಗಳು. ಹೀಗೆ ಯಾವ್ಯಾವ ಸಂಘ ಸಂಸ್ಥೆಗಳು ವ್ಯಕ್ತಿಗಳನ್ನು ಶುರು ಮಾಡಿ ಎಲ್ಲರಿಗೂ ಸಹ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಸಿಕ್ಕು ಮೀನಿನ ಉತ್ಪಾದನೆ ಮಾಡುವ ಉದ್ದೇಶ ಈ ಒಂದು ಪ್ರೈಮ್ ಮಿನಿಸ್ಟರ್ಸ್ ಮತ್ಸ್ಯ ಸಂಪದಾ ಯೋಜನಾ PMMSY ಈ ಸ್ಕೀಮ್ನ ಉದ್ದೇಶ. ಇಲ್ಲಿ ಪ್ರಧಾನವಾಗಿ ಎರಡು ಸ್ಟ್ರೀಮ್ಸ್ ಇದ್ದಾವೆ. ಒಂದು ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ಸ್ ಅಂತ. ಇಲ್ಲಿ NFDB ಮೂಲಕ, ನ್ಯಾಷನಲ್ ಫಿಶರೀಸ್ ಡೆವಲಪ್ಮೆಂಟ್ SC/ST ವುಮೆನ್ಗೆ 60% ಅಸಿಸ್ಟೆನ್ಸ್ ಇದೆ, 40% ಅವ್ರು ಹಾಕಬೇಕಾಗುತ್ತೆ. ಈಗ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಸ್ ಅಂತ 2ನೇದು ಕ್ಯಾಟಗರಿ. ಇದರಲ್ಲಿ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಮತ್ತೆ ಹಿಮಾಲಯನ್ ಸ್ಟೇಟ್ಸ್ಗಳಲ್ಲಿ 90%
ಈಗ ನೀವು ಇಷ್ಟೆಲ್ಲ ಇನ್ಫಾರ್ಮೇಶನ್ ಕೊಟ್ರಿ, ಅಂದರೆ ಇಷ್ಟೆಲ್ಲ ಫೆಸಿಲಿಟೀಸ್ ಉಂಟು ಗೌರ್ಮೆಂಟ್ ಸೈಡಿಂದ ಅಂತ. ಬಟ್ ಈ ಮಾಹಿತಿಗಳು ಆ್ಯಕ್ಚುಲಿ ಆಗಿ ಕೊಡಬೇಕಾದದ್ದು ಬ್ಯಾಂಕ್ನವರು. ಬಟ್ ಅವರವರ ಆ್ಯಡ್ಸ್ಗಳಲ್ಲಿ ಎಲ್ಲೂ ಕೂಡ ಇದನ್ನು ಪ್ರಸ್ತಾಪ ಮಾಡೋದಿಲ್ಲ ಅಲ್ಲ, ಯಾಕೆ? ಉಂಟು ಬ್ಯಾಂಕಿನ ವೆಬ್ಸೈಟ್ ನೀವು ನೋಡಿ, ನಮ್ಮ ಜನರು ನೋಡುದಿಲ್ಲ. ಈಗ ಕರ್ನಾಟಕ ಬ್ಯಾಂಕ್ ವೆಬ್ಸೈಟಿಗೆ ಹೋದ್ರೆ ಕೂಡ ಎಲ್ಲ ಬ್ಯಾಂಕಿನ ವೆಬ್ಸೈಟ್ ಅಲ್ಲಿ MSME ಸ್ಕೀಮ್ಸ್ ಅಂತ ಹಾಕಿದ್ರೆ ಬರ್ತದೆ. ನಾವು ವೆಬ್ಸೈಟಿಗೆ ಹೋದ್ರೆ ಇದು ಬ್ಯಾಂಕಿನ ಎಲ್ಲ ಬ್ಯಾಂಕ್ ಕಂಪಲ್ಸರಿ ಹಾಕ್ತಾರೆ. ಅದು ಉಂಟು, ನಾವು ನೋಡುದಿಲ್ಲ. ನಮ್ದು ಪ್ರಾಬ್ಲಮ್ ಏನಂದ್ರೆ ನಾವು ನೋಡುದಿಲ್ಲ. ಒಂದು ಇನ್ನೊಂದು, ನಾವೀಗ ವರ್ಷಕ್ಕೊಮ್ಮೆ ದೊಡ್ಡದೊಂದು MSME ಕಾನ್ಕ್ಲೇವ್ ಅಂತ ಮಾಡ್ತೇವೆ. ಅದರಲ್ಲಿ ಏನಂತ ಹೇಳಿದ್ರೆ ಬೆಳಿಗ್ಗಿಂದ ಸಾಯಂಕಾಲದವರೆಗೆ ನಾವು ಇನಾಗ್ರೇಷನ್ಗೆ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದಿಲ್ಲ. ಅದರಲ್ಲಿ ಏನಂದ್ರೆ ಎಕ್ಸ್ಪರ್ಟ್ಸ್ ಆಲ್ ಓವರ್ ಇಂಡಿಯಾದಿಂದ ಕರೆಸಿ 7 ರಿಂದ 8 ಸೆಷನ್ಸ್ ಮಾಡಿ, ಮಾರ್ಕೆಟಿಂಗ್ ಹೇಗೆ, ಬ್ರ್ಯಾಂಡಿಂಗ್ ಹೇಗೆ, ಸ್ಕೀಮ್ಸ್ ಹೇಗೆ, ಮತ್ತೆ ಯಾವ ರೀತಿ ಅವರು ಸ್ಟಾರ್ಟ್ ಮಾಡಲಿಕ್ಕೆ ಉತ್ತೇಜನ, ಎಕ್ಸ್ಪಾನ್ಷನ್ ಹೇಗೆ, ಅದರ ಟ್ಯಾಕ್ಸ್ ಪ್ರಾಬ್ಲಮ್, ಅದರದೆಲ್ಲ ಬಗ್ಗೆ 8 ಜನ ಎಕ್ಸ್ಪರ್ಟ್ಸ್ ಕರೀತೇವೆ. ಆಮೇಲೆ ರಾತ್ರಿ ಒಂದು ಅವಾರ್ಡ್ ಸೆರೆಮನಿ ಅಂತ ಮಾಡ್ತೇವೆ. ಅದರಲ್ಲಿ ಯಾರಂತ ಹೇಳಿದ್ರೆ ಒಂದು ಯಾರು ರೋಲ್ ಮಾಡೆಲ್ಸ್ ಇದ್ದಾರೆ ಅವರಿಗೆ ಕರೆದು ಏನಾದ್ರು ಪ್ರಶಸ್ತಿ ಕೊಡೋದು ಕೂಡ ಮಾಡ್ತೇವೆ. ತುಂಬಾ ಕಾರ್ಯಕ್ರಮ ಮಾಡ್ತೇವೆ. ಅದ್ರ ಪ್ರಾಬ್ಲಮ್ ಏನಂದ್ರೆ ಈ ಜನರಿಗೆ, ಈ ಬಿಸ್ನೆಸ್ ಮ್ಯಾನ್ ಅವರಿಗೆ ಇಂಟ್ರೆಸ್ಟ್ ಇಲ್ಲ. ಈಗ ನಾವು ಬಿಸ್ನೆಸ್ ನವರಿಗೆ ಕಾರ್ಯಕ್ರಮ ಮಾಡ್ತೇವೆ, ಅದರಲ್ಲಿ ರಿಟೈರ್ಡ್ ಆದವರೆಲ್ಲ ಕ್ವಶನ್ ಕೇಳುದು. ಬಿಸ್ನೆಸ್ ನವರು ಬಿಸಿ, ಆಕ್ಚುಲಿ ಅವರು ಅದನ್ನು ಸೀರಿಯಸ್ ಆಗಿ ತಗೊಳ್ಬೇಕು. ಮತ್ತೆ ಕರೆಕ್ಟ್ ಒಂದು ಕೋಚ್ ಅಂತ ನೋಡಿ, ಈಗ ವೈಭವ್ ಸೂರ್ಯವಂಶಿ 15-16 ವರ್ಷದಲ್ಲೇ ಈಗ ವರ್ಲ್ಡ್ ಫೇಮಸ್ ಆದ್ರು. ಯಾಕೆ? ಕರೆಕ್ಟ್ ಕೋಚ್ ಬೇಕು. ಇವರು ಕೂಡ ಕರೆಕ್ಟ್ ಜನರ ಹತ್ರ MSME ಕನ್ಸಲ್ಟೆಂಟ್ ಇರ್ಬೋದು, ಕರೆಕ್ಟ್ ಚಾರ್ಟರ್ಡ್ ಅಕೌಂಟೆಂಟ್ ಇರ್ಬೋದು, ಅಥವಾ ಬೇರೆ ಬೇರೆ ಕೇಂದ್ರ ಸರ್ಕಾರದ MSME ಫೆಸಿಲಿಟೇಷನ್ ಸೆಂಟರ್ ಅಂತ ಉಂಟು, ರಾಜ್ಯ ಸರ್ಕಾರದ DIC ಉಂಟು, KVIC ಉಂಟು, ಅಲ್ಲೆಲ್ಲ ಹೋಗಿ ಅವರು ಕರೆಕ್ಟ್ ಮಾಹಿತಿ ಪಡ್ಕೊಂಡ್ರೆ, ಇವನ್ ಈ ನಿಮ್ಮ PMFME ಸ್ಕೀಮ್ ಅಲ್ಲಿ ಸತೀಶ್ ಮಾವೇನ್ ಅಂತ ಡಿಸ್ಟ್ರಿಕ್ಟ್ ರಿಸೋರ್ಸ್ ಪರ್ಸನ್ ಇದ್ದಾರೆ, ಅವ್ರ ಹತ್ರ ಹೋದ್ರೆ ಫುಲ್ ಮಾಹಿತಿ ಕೊಡ್ತಾರೆ. ಈಗೆಲ್ಲ ತುಂಬಾ ಅಪರ್ಚುನಿಟಿ ಉಂಟು. ನಮ್ಮ ಜನರಿಗೆ ಏನ್ ಗೊತ್ತುಂಟಾ, ಕೂತಲ್ಲೇ ಆಗ್ಬೇಕು. ಮತ್ತೆ ಇನ್ನೊಂದು ಪ್ರಾಬ್ಲಮ್ ಅಂದ್ರೆ ಎಲ್ಲರೂ ಕೆಲಸಕ್ಕೆ ಹೋಗಿ ಅಂತ ತಂದೆ ತಾಯಿಗಳು ಕೂಡ ಡಿಸ್ಕರೇಜ್ ಮಾಡ್ತಾರೆ, ಎಂಟರ್ಪ್ರಿನರ್ಶಿಪ್ ಮಾಡಬೇಕು. ಮತ್ತೆ ಯಾವ ತಂದೆ ತಾಯಿ, ಈ ಊರು ಅವ್ರ ಯಾವುದೇ ದೇಶ, ಯಾವುದೇ ಊರಲ್ಲಿ ಬಹಳ ಪ್ರಾಬ್ಲಮ್ ಇಲ್ಲಿ ಎಂಟರ್ಪ್ರಿನರ್ಶಿಪ್ಗೆ. ಇಲ್ಲಿ ಮತ್ತೆ ನೋಡಿ, ನಿಮ್ಮ ಬಂದರ್ನಲ್ಲಿ ಇರ್ಬೋದು, ಬೇರೆ ಬೇರೆ ಕಡೆಯಲ್ಲಿ ಎಷ್ಟು ಜನ ಉದ್ಯಮಿಗಳಿದ್ರು. ಈಗ ನಶಿಸಿ ಹೋಗಿದೆ. ಎಲ್ಲ ಅವರ ಮಕ್ಕಳು ಅಮೆರಿಕ, ಇಂಗ್ಲೆಂಡ್, ಆಸ್ಟ್ರೇಲಿಯಾ ಅಂತ ಮಾಡುದು. ಇಲ್ಲಿ ಬೇಕಾದಷ್ಟು ವಿಪುಲ ಅವಕಾಶ ಉಂಟು. ಇಲ್ಲಿದ್ದಷ್ಟು ಉತ್ತಮ ಒಂದು ಸಂಸ್ಕೃತಿ ಇರ್ಬೋದು, ಅವಕಾಶ. ಈಗ ಇತ್ತೀಚೆಗೆ 12 ವರ್ಷದಲ್ಲಿ ಇಷ್ಟು ಉಪಕ್ರಮ ಇಷ್ಟುವರೆಗೆ ನಾವು ಕೇಳಲೇ ಇಲ್ಲ. ಟ್ಯಾಕ್ಸ್ ನೋಡಿ ಅಂತೆ 12,75,000 ಸಂಬಳದಾರರಿಗೆ ಒಂದು ನಯ ಪೈಸೆ ಇನ್ಕಮ್ ಟ್ಯಾಕ್ಸ್ ಇಲ್ಲ. 12 ಲಕ್ಷದವರೆಗೆ ಟ್ಯಾಕ್ಸ್ ಇಲ್ಲ. GST ಲಿಮಿಟ್ ಕೂಡ ಜಾಸ್ತಿ ಮಾಡೋದು. 40 ಲಕ್ಷದವರೆಗೆ ಒಂದು ನಯ ಪೈಸಾ ಇದು GST ರಿಜಿಸ್ಟ್ರೇಷನ್ ಬೇಡ. ಟ್ರೇಡರಿಗೆ, ಸರ್ವಿಸ್ನವರಿಗೆ 20 ಲಕ್ಷದವರೆಗೆ ರಿಜಿಸ್ಟ್ರೇಷನ್ ಬೇಡ. 1.5 ಕೋಟಿವರೆಗೆ ಕಾಂಪೋಸಿಷನ್ ಸ್ಕೀಮ್, ಟ್ರೇಡರ್ಸ್ಗೆ, ಮ್ಯಾನುಫ್ಯಾಕ್ಚರಿಂಗ್ 1% ಕಟ್ಟಿದ್ರೆ ಏನು ಕಿರಿಕಿರಿ ಇಲ್ಲ. ಮತ್ತೆ ಇವರಿಗೆ ಹೋಟೆಲ್ನವರಿಗೆಲ್ಲ ಮುಂಚೆ ಕಿರಿಕಿರಿ ಇತ್ತು, AC ಯಲ್ಲಿ ಕೂತ್ರೆ ಜಾಸ್ತಿ, ಇನ್ನೊಂದು ಕಡೆ ಕಮ್ಮಿ. ವುಡ್ಲೈಟ್ಸ್ನವರು AC ಎಲ್ಲ ತೆಗೆದುಬಿಟ್ಟು ಈಗ ಅದೇನಿಲ್ಲ, 5% ಮಾತ್ರ GST. ಒಂದೇ ಕಸ್ಟಮರಿಗೆ ಚಾರ್ಜ್ ಮಾಡ್ಬೋದು, ಅದು ಇದು ಮಾಡ್ಬೋದು. ಎಷ್ಟು ಸುಲಭ. ಮೇವೇನು ಬಿಲ್ಡರ್ಸಿಗೆ ಕೂಡ 2 ಆಪ್ಷನ್ ಕೊಟ್ಟಿದ್ದಾರೆ. ಒಂದು 5% GST, ಇನ್ನೊಂದು 12% GST. ಮತ್ತೆ ಅಫೋರ್ಡಬಲ್ ಹೌಸಿಂಗ್ ಅಲ್ಲಿ ಕೂಡ ನಿಮಗೆ 1% GST. 45 ಲಕ್ಷದೊಳಗೆ ಮನೆ. ತುಂಬಾ ಅವಕಾಶಗಳು ಉಂಟು, ಅಪರ್ಚುನಿಟಿ ಉಂಟು. ನಾವು ಅದನ್ನು ಯೂಸ್ ಮಾಡ್ಕೊಳ್ತೇವೆ. ಅದಕ್ಕೆ ನಾವು ಈ ಒಂದು ಜನರಿಗೆ ಎಜುಕೇಟಿವ್ ಮಾಡಲಿಕ್ಕೆ ಕಾರ್ಯಕ್ರಮ ಮಾಡೋದು. ಅದಕ್ಕೆ ನಾನು ನಮ್ಮ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ, ಪ್ರಿಂಟ್ ಇಲೆಕ್ಟ್ರಾನಿಕ್ನವರಿಗೆ ಒಂದು ಥ್ಯಾಂಕ್ಸ್ ಹೇಳ್ತೇವೆ. ನೀವು ಒಳ್ಳೆ ರೀತಿಯಲ್ಲಿ ನಮಗೆ ಒಂದು ಜನರಿಗೆ ತಲುಪುವ ಕೆಲಸ ಮಾಡ್ತಾ ಇದ್ದೀರಾ. ಅದಕ್ಕೆ ನಿಜವಾಗಿ ನಾವು ನಿಮಗೆ ಅಪ್ರಿಷಿಯೇಟ್ ಮಾಡಲೇಬೇಕು. ಈಗ ವೆಬ್ಸೈಟ್ ಅಲ್ಲಿ ಇರೋದು ಸರಿ, ಆದ್ರೆ ಈಗ ಜನಗಳು ಬ್ಯಾಂಕಿಗೆ ಹೋದಾಗ ಅಲ್ಲಿ ಮ್ಯಾನೇಜರ್ಗಳು 100% ಕರೆಕ್ಟ್. ಇಲ್ಲಿಗೆ ಏನಾಗಿದೆ, ಬ್ರಾಂಚ್ ಲೆವೆಲಲ್ಲಿ ಅವರಿಗೆ ನಾಲೆಜ್ ಇರುವುದಿಲ್ಲ. ಬ್ರಾಂಚ್ ಮ್ಯಾನೇಜರ್ಸಿಗೆ ಅಷ್ಟೇ. ಬಟ್ ಫಸ್ಟ್ ಅವರನ್ನು ಎಜುಕೇಟ್ ಮಾಡಬೇಕು. ಅಲ್ಲ, ಅಲ್ಲಿ ಅದಕ್ಕೆ ಕೆಲವು ಕಡೆಯಲ್ಲಿ MSME ಬ್ರಾಂಚ್ ಅಂತ ಮಾಡಿದ್ದಾರೆ, ಮತ್ತೆ MSME ಡಿಪಾರ್ಟ್ಮೆಂಟ್ ಅಂತ ಮಾಡಿದ್ದಾರೆ. ಬ್ಯಾಂಕಿನವರು ಕೂಡ ತುಂಬಾ ಕಾರ್ಯಕ್ರಮ ಮಾಡ್ತಾರೆ. ಇವತ್ತು ನೋಡಿ, ಇಂಟರ್ನ್ಯಾಷನಲ್ MSME ಡೇ ನಮ್ದು ICI ನವದೆಹಲಿಯಿಂದ ನಮ್ದು ಎಷ್ಟು ಕಡೆಯಲ್ಲಿ ಬ್ರಾಂಚಸ್ ಉಂಟು. ಒಂದು ಎಷ್ಟು 300 ರಿಂದ 400 ಕಡೆಗಳಲ್ಲಿ MSME ಮಹೋತ್ಸವ ಮಾಡ್ತಾ ಇದ್ದೇವೆ. ಅದರಲ್ಲಿ ಬ್ಯಾಂಕಿನವರನ್ನು MSME ಡಿಪಾರ್ಟ್ಮೆಂಟ್ ಅವರು ಕರೆದು ಲೆಕ್ಚರ್ ಕಾರ್ಯಕ್ರಮ. ಮತ್ತೆ ಯೂಟ್ಯೂಬ್ ಅಲ್ಲಿ ನೋಡಿ, ಯೂಟ್ಯೂಬ್ ತುಂಬಾ ಬೇರೆ ಬೇರೆ ನೋಡ್ತೇವೆ ನಾವು. ಅದರ ಬಗ್ಗೆ MSME ಸ್ಕೀಮ್ಸ್, ಇದರ ಬಗ್ಗೆ ಎಲ್ಲ ಕೇಂದ್ರ
50% ಸಬ್ಸಿಡಿ ಸ್ಕೀಮ್ ಉಂಟು. ಅದು 3.5 ಕೋಟಿ ಸಬ್ಸಿಡಿ. ನಾರ್ತ್ ಈಸ್ಟರ್ನ್ ಸ್ಟೇಟ್ ಅಲ್ಲಿ 50%, 5 ಕೋಟಿ ಸಬ್ಸಿಡಿ. ನಾನೊಂದು ಕಡೆಯಲ್ಲಿ ಹೋಗಿದ್ದೆ ಅಸ್ಸಾಮಿಗೆ, 10 ಕೋಟಿದು ಪ್ರೊಜೆಕ್ಟ್ ಮಾಡಿ 5 ಕೋಟಿ ರೈಸ್ ಮಿಲ್ ಮಾಡಲಿಕ್ಕೆ ಸಬ್ಸಿಡಿ ಸಿಕ್ಕಿದೆ. ಅಸ್ಸಾಮಿನವರಲ್ಲ, ಗುಜರಾತಿನವರು ಅಸ್ಸಾಮಿಗೆ ಹೋಗಿ ಪ್ರೊಜೆಕ್ಟ್ ಮಾಡಿದ್ರು. ಬಹಳ ಒಂದು ಅಪರ್ಚುನಿಟಿ ಉಂಟು, ನಾವು ಯೂಸ್ ಮಾಡಬೇಕು. ನಮ್ಮ ಮಕ್ಕಳಿಗೆ ನಾವು ಎಂಟರ್ಪ್ರನರ್ ಆಗ್ಲಿಕ್ಕೆ ನಾವು ತಯಾರು ಮಾಡಬೇಕು. ಅವ್ರಿಗೆ ಫಸ್ಟಿಗೆ ಮರ ಹತ್ತಬೇಡ, ಬಿದ್ದರೆ ನಿಮಗೆ ಕಾಲು ಮುರಿತೇನೆ ಅಂತ ಹೇಳಿ ಅವ ಮರ ಹತ್ತಿದ್ರೆ ಮರದ ಹತ್ರ ಹೋಗುದು. ಹಾಗೆ ಈಗ ನಮ್ಮ ಎಂ ಸುಂದರ್ ಶೆಟ್ಟಿ ಅವರದ್ದು ಎಲ್ಲ ಮಾಧ್ಯಮ